ಫುಲ್ ಜೋಶಲ್ಲಿ ಇದೀರಾ, ಖುಷಿ ಆಗುತ್ತೆ. ಕೋಟ್ ಗಿಟ್ ಹಾಕೊಂಡ್ ಬಂದಿದ್ದೀರಾ. ಪಾಪನೂ ಅಲ್ಲ ಪಾಪಿನೂ ಅಲ್ಲ ನಾನು. ಹಾ ನೀವು ಬಿಡಿ, ನೀವು ಪಾಪ ಮಾಡೋರು. ಪಾಪು ಮಾಡೋರು. ಅವರ್ ಮಿಸ್ಟರ್ ಲಂಕೇಶ್, ಸೂಪರ್ ಮಿಸ್ಟರ್ ಲೋಕೇಶ್. ಅವರ್ ಆಡಿಯನ್ಸ್, ಅವರ್ ನಾಯ್ಸ್ ಪೊಲ್ಯೂಷನ್ ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಆಯುಧ ಪೂಜೆ ಇವತ್ತು. ಆಯುಧ ಪೂಜೆಯಲ್ಲಿ ಎಲ್ಲರೂ ಒಂದು ಹೆಂಗೆ ಅಂದ್ರೆ ಒಂದು ಎಸ್ಪೆಷಲಿ ವರ್ಕರ್ಸ್ಗೆ ಒಂದು ದೊಡ್ಡ ಸಂಭ್ರಮ. ಏನಂದ್ರೆ ನಮಗೂ ಅಷ್ಟೇ ರೀ. ಎಲ್ರಿಗೂ ಅವರ ಒಂದು ಗಾಡಿ ಇರ್ಬೋದು ಅಥವಾ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಇದನ್ನೆಲ್ಲ ಒಂಥರ ದೇವ್ರ ತರ ಪೂಜಿಸ್ತಾರೆ. ಸೊ ಹಾಗಾಗಿ ಆಯುಧ ಪೂಜೆ ಇಸ್ ವೆರಿ ವೆರಿ ಸ್ಪೆಷಲ್ ಡೇ. ಸೊ ಇವತ್ತು ನಾವು ಮಜಾ ಟಾಕೀಸಿನಲ್ಲಿ ಆಯುಧ ಪೂಜೆ ಸ್ಪೆಷಲ್ ಎಪಿಸೋಡ್ ಅನ್ನ ತಗೊಂಡ್ಬಂದಿದೀವಿ. ಸಮಸ್ತ ವೀಕ್ಷಕರಿಗೂ ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೂ ಆಯುಧ ಪೂಜೆಯ ಶುಭಾಶಯಗಳು. ನೋಡಿ, ದಸರಾ ನಮ್ಗೆ ನಾಡ ಹಬ್ಬ. ಹಿಂದೂ ಪುರಾಣದ ಪ್ರಕಾರ ಅಹಂಕಾರದಿಂದ ಮೆರಿತಾ ಇದ್ದಂತಹ ಮಹಿಷಾಸುರನ ಮಟ್ಟ ಹಾಕೋದಿಕ್ಕೆ ತಾಯಿ ಚಾಮುಂಡೇಶ್ವರಿಗೆ ದೇವಾನುದೇವತೆಗಳೆಲ್ಲ ತಮ್ಮ ತಮ್ಮ ಶಕ್ತಿಯನ್ನ, ತಮ್ಮ ಆಯುಧಗಳನ್ನ ಕೊಟ್ಟಂತಹ ದಿನ ಇವತ್ತು. ಅದೇ ಆಯುಧ ಪೂಜೆ ಅಲ್ವಾ? ಸೊ ಏನಂದ್ರೆ ಈ ಆಯುಧ ಪೂಜೆ ದಿನ ಯಾಕೆ ಇಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ, ಯಾವುದಕ್ಕೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದಾಗೆ ನಾವು ಯಾವುದನ್ನ ನಾವು ದೇವರು ಅಂತ ಅನ್ಕೋತೀವಿ. ಇವಾಗ ನಾವು ಪುಸ್ತಕ ಇರ್ಬೋದು, ಒಂದು ಕ್ಯಾಮ್ರಾ ಇರ್ಬೋದು, ನಮ್ಮ ಮೇಕಪ್ ಇರ್ಬೋದು, ಒಂದು ಗಾಡಿ ಇರ್ಬೋದು, ನಿಮಗೆ ಮೈಕ್ ಇರ್ಬೋದು, ಎಲ್ಲ ಅವ್ರು ಯಾವ್ಯಾವ ವಸ್ತುಗಳನ್ನ ಉಪಯೋಗಿಸ್ತಾರೆ ಅದಕ್ಕೆ ದೇವರ ಒಂದು ಸ್ಥಾನವನ್ನ ಕೊಟ್ಟು ಅದನ್ನ ಪೂಜಿಸುವಂತ ದಿನ ಇವತ್ತು. ನಮ್ಮ ಕಾಯಕವೇ ನಮ್ಮ ದೇವರು. ಸೊ ನಮ್ಮ ದೇವರಿಗೆ ನಮಸ್ಕಾರ ಹೇಳ್ತಾ ಈ ಕಾರ್ಯಕ್ರಮನ ಮುಂದುವರ್ಸೋಣ. ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಆಯುಧ ಪೂಜೆ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಬಂದ 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 ಕಿಂದರಿ ಜೋಗಿ, ಓ ಮುತ್ತೇಶ, ಪ್ರತಿ ಸಲ ನೀನು ಭಾವ ಅಂದಾಗ ನಿನಗೆ ಯಾವಾಗ ಬರುತ್ತೋ ಸಾವ ಅಂತ ಇದ್ದೆ. ಇವತ್ ನೀನ್ ಬರ್ತಾ ಇರೋದ್ ನೋಡಿದ್ರೆ ಸಾವನೇ ಜೊತೆಗೆ ಹಾಕೊಂಡ್ ಬಂದಂಗ ಇದೆಯಲ್ಲೋ. ಬಾವಾ ಉಚ್ಚಿ ಒಳ್ಳೇದ್ ಮಾತಾಡಪ್ಪ. ಈ ಮುದ್ದೆ ಸತ್ರುವೆ ಹುಡುಗಿರನ್ನ ಜೊತೆಗೆ ಹಾಕೊಂಡು ಓಡಾಡ್ತಾನೆ ಹೊರತು ಸಾವು ಹತ್ರ ಬಿಟ್ಕೊಳ್ಳಲ್ಲ ಬಾವ. ಏನೋ ಇದು ಗೆಟಪ್ ನಿಂದು? ಬಾವಾ ನಾನು ಈ ಜೋಡಿಯಕ್ಕೆ ಹೋಯ್ತಾ ಇದೀನಿ ಬಾವಾ. ಈ ಜೋಡಿಯಕ್ಕೆ ಹೊಡೆದು ನಮ್ ದೇಶಕ್ಕೆ ಚಿನ್ನ ತಗೋಬತ್ತೀನಿ. ಚಿನ್ನ ತರೋದಕ್ಕೆ ಈ ಜೋಡಿಯಕ್ಕೆ ಹಾಕೋಯ್ತೀಯ? ಜ್ಯುವೆಲ್ರಿ ಶಾಪ್ ಹೋಗು, ಚಿನ್ನ ಸಿಗುತ್ತೆ ತಗೊಂಬ. ಆ ಚಿನ್ನ ಅಲ್ಲ ಬಾವಾ, ಹೊರದೇಶದಲ್ಲಿ ಈ ಜೋಡದ್ಬಿಟ್ಟು ಅದೇ ಆಟ ಆಡ್ಬಿಟ್ಟು ಚಿನ್ನದ ಪದಕ ತಗೊಂಬತ್ತಾರಲ್ಲ. ಓ, ಕಾಮನ್ವೆಲ್ತ್, ಏಷ್ಯಾಡ್ ಗೇಮ್ಸ್ ಇದನ್ನ ಆಡೋದಕ್ಕೆ ಹೊರಟಿದ್ಯಾ ನೀನು? ವೆರಿ ಗುಡ್ ವೆರಿ ಗುಡ್. ಜಾಣ ಕಣ ನಿನ್ನ, ಜಾಣ ಕಣ. ಶಾಬಾಷ್. ಹೌದು, ಅಡಿಗೆ ಸಿಲಿಂಡರ್ ಇಟ್ಕೊಂಡು ಏನೋ ಮಾಡ್ತಿದ್ಯಾ ನೀನು? ಬಾವಾ ನೀನು ಇಸ್ಕಂಡ್ರಿ ಚಾನಲ್ ನೋಡಿಕ್ಕಿಲ್ವಾ? ಇಸ್ಕೊಂಡು ಅರಿಬೇಕಾ? ಅದೇ ಬಾವಾ, ಈ ಇಸ್ಕಂಡ್ರಿ ಚಾನಲ್ ನೀರೊಳಗೆ ಬಿದ್ದಾಗ ಬೆನಿಗೆ ಕಟ್ಕೊಂಡಿರ್ತಾರಲ್ಲ ಸಿಲಿಂಡ್ರು, ಇಸ್ಕಂಡರಿ ಚಾನಲ್. ಯಾವ್ದದು ಇಸ್ಕಂಡರಿಯ ಚಾನಲ್? ಇಸ್ಕಂಡರಿ ಚಾನಲ್ ಗೊತ್ತಿಲ್ವಾ? ಅದೇ ಬಾವಾ, ಈ ಪ್ರಾಣಿ ಪಕ್ಷಿ ಮಂಡ್ರಗಪ್ಪೆ ಓತಿಕೇತ ಪಿಳ್ಳೆ ಪಿಸ್ಕೋದು ಏನೇನೋ ತೋರಿಸ್ತಾರಲ್ಲಪ್ಪ. ಯಾವ್ದದು? ಅಯ್ಯೋ ಬಾವಾ, ಈಗ ಕಂಡಿಡಿಯೋದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ? ಡಿಸ್ಕವರಿ. ಅದೇ ಚಾನಲ್. ಅದೇ ಅಪ್ಪ, ಅದ್ರಲ್ಲಿ ತೋರ್ಸೋದು ಆಕ್ಸಿಜನ್ ಸಿಲಿಂಡರ್ ಕಣೋ. ಅದಕ್ಕೆ ಅಂತ ಬೇರೆ ಮಾಸ್ಕ್ ಇರುತ್ತೆ. ನೀನ್ ಯಾವ್ದ ಇದು ICU ಹಾಕುವಂತ ಮಾಸ್ಕ್ ಹಾಕೊಂಡ್ ಬಂದಿದ್ಯಾ? ಅಲ್ಲ ಕಣೋ, ಲೇತ್ ಅಂಗಡಿಗೆ ಹೋಗ್ಬಿಟ್ಟು ಇದನ್ನೆಲ್ಲ ಫಿಟ್ಟಿಂಗ್ ಮಾಡ್ಕೊಂಡ್ ಬಂದಿದ್ಯಲ್ಲ ನೀನು. ಅಡಿಗೆ ಸಿಲಿಂಡರ್ ಗ್ಯಾಸ್ ಅಲ್ಲಿ ಯಾರಾದ್ರೂ ಉಸಿರಾಡಕ್ಕಾಯ್ತದೇನೋ? ಅಕಸ್ಮಾತ್ ಸಿಲಿಂಡರ್ ಅಲ್ಲಿ ಗ್ಯಾಸ್ ಖಾಲಿ ಆದ್ರೆ ಏನೋ ಮಾಡ್ತೀಯ ನೀನು? ಬಾವಾ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂದ್ರೆ ಅಪ್ಪ, ಈಗ ನೋಡಪ್ಪ, ಈಗ ನಮಗೆ ಗ್ಯಾಸ್ ಬರ್ತದಲ್ಲಪ್ಪ, ಡರ್ ಬರ್ರ ಅಂತ. ಅದ್ ಹೆಂಗ್ ಬರ್ತದೆ ಹೇಳು? ಹೆಂಗ್ ಬರ್ತದೆ ಅಂದ್ರೆ ಹೇಳಕ್ಕಾಯ್ತದ ನಾನು ಹೆಂಗ್ ಬರ್ತದೆ ಅಂತ? ಅಲ್ಲ ಕಣಪ್ಪ, ಈಗ ನಮ್ಗೆ ಅಡಿಗೆ ಊಟ ಮಾಡ್ಕೊಂಡ್ ತಿಂದಾಗ ಗ್ಯಾಸ್ ಬರ್ತದಲ್ವಾ? ಹೌದು. ಆ ಅಡಿಗೆ ಮಾಡಕ್ಕೆ ಅದೇ ಗ್ಯಾಸ್ ತಾನೇ ಬಳಸೋದು. ಈ ಗ್ಯಾಸ್ ಬಳಸೋದು. ಈ ಗ್ಯಾಸ್ ಇಂದ ಆ ಗ್ಯಾಸ್ ಬಂತ. ಹೌದು. ಆ ಗ್ಯಾಸ್ ಮತ್ತೆ ಈ ಗ್ಯಾಸ್ ಫಿಲ್ ಮಾಡ್ತೀವಿ. ಪಾಪಾ, ಪೈಪ್ ಸೆಕೆಟ್ ಎಲ್ಲ ಒಳಗೆ ಹಾಕ್ಬಿಟ್ಟದೆ. ಮಗನೇ, ಇನ್ನೊಂದು ಮಾತಾಡಿದ್ರು ಸಿಲಿಂಡರ್ನ ಆನ್ ಮಾಡ್ಬಿಟ್ಟು ನಾನೇನ್ ಮಗನೇ ನೀನ್ ಕೂರಿಸ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಸುಕ್ಕ ತಗೊಳ್ಬೇಕು. ಅಲ್ಲ ಕಣೋ, ಬೇಕಪ್ಪ. ನಿಂಗೆ ಏನ್ ಬರುತ್ತೆ ಅಂದ್ಬಿಟ್ಟು ನೀನ್ ಸ್ವಿಮ್ಮಿಂಗ್ ಹೋಗ್ತಾ ಇದ್ಯಾ? ಎಲ್ಲ ಬರ್ತದೆ ಬಾವಾ. ಎಲ್ಲ ಬರ್ತದೆ. ನನಗೆ ಸ್ವಿಮ್ಮಿಂಗ್ ಮಾಡೋದ್ರ ಜೊತೆಗೆ ಸೈಡ್ ಬಿಸ್ನೆಸ್ ಆಯ್ತದ ಬಾವಾ. ಹೊಸ ಬಿಸ್ನೆಸ್ ಶುರು ಹಚ್ಕೊತಾ ಇದೀನಿ ಬಾವಾ. ಸ್ವಿಮ್ಮಿಂಗ್ ಜೊತೆಗೆ ಹೊಸ ಬಿಸ್ನೆಸ್? ಅದ್ಯಾವ್ದು? ಈಗ ಮೀನ್ ಮಾರೋದು ಬಾವಾ. ನೀನು 1 2 3 ಸ್ಟಾರ್ಟ್ ಅಂದಿಟ್ಕೇನೆ ನೀರೊಳಗೆ ಆರ್ತೀರಾ? ಆರ್ತ್ಯಾ? ಆಗ ಈ ಐಟಮ್ನ ಆಚೆ ತೆಗಿತೀನಿ. ಯಾವ ಐಟಮ್ ಇದು ಬಾವಾ? ಇದ ನೋಡ್ಕ ಬಾವಾ. ಈಗ ಒಳಗೆ ಹಿಂಗ್ ಹೋಯ್ತೀನ, ಹಿಂಗ್ ಹೋಗ್ಬಿಟ್ಟು
ಇದನ್ನ ಸ್ವಿಮ್ಮಿಂಗ್ ಪೂಲಲ್ಲಿ ಹಿಂಗೇ ಹೋಗ್ತೀನಿ, ಹಿಂಗೇ ಸ್ವಿಮ್ಮಿಂಗ್ ಮಾಡ್ಕೊ ಹೋಗ್ತೀನಿ, ಹಿಂಗೆ ನೋಡಿ ಹಿಂಗೆ. ಆಚೆಗೆ ಬರೋಷ್ಟರಲ್ಲಿ ಮೀನು ಸಿಗಾಕೊಂಡ್ಬಿಟ್ಟಿರ್ತವೆ. ಆಮೇಲೆ ಮೀನು ಹಿಡ್ಕೊಂಡು ಮೀನು ಮೀನು ಎರಿ ಮೀನು 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 ಎರಿ ಮೀನು ಎರಿ ಮೀನು ಎರಿ ಮೀನು 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 ಅಂತ ಹೇಳ್ಕೊಬತ್ತೀನಿ. ಹೆಂಗೆ ಬಾವ, ಹೆಂಗೆ ಹಿಡಿಯಾ? ಮುದ್ದೇಶ ನಿನ್ಗೆ ಎಡಗಾಲ್ ಶೂ ಮುಟ್ಟಿಸ್ಲಾ ಬಲ್ಗಾಲ್ ಶೂ ಮುಟ್ಟಿಸ್ಲಾ ಗೊತ್ತಾಯ್ತಲ್ಲ ಕಣ. ಅಲ್ಲ ಕಣ ಕೋತಿ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮೀನೆಲ್ಲ ಇರುತ್ತೆ, ಬೇಕುಪ್ಪ. ಇದೇನ್ ಬಾವ ಹಿಂಗ್ ಕೇಳ್ಬಿಟ್ಟೆ ನೀನು? ಏನು ಅಪ್ಪ ಈಗ ಮೀನ್ ಎಲ್ಲಿರ್ತದಪ್ಪ? ನೀರಲ್ಲಿ, ಕೆರೆಯಲ್ಲಿ, ಸಮುದ್ರದಲ್ಲೆಲ್ಲ ಇರುತ್ತೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಏನಿರ್ತದಪ್ಪ? ನೀರಿರುತ್ತೆ. ಮತ್ತೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮೀನ್ ಇರ್ಲೇಬೇಕಲ್ಲ ಬಾವ? ದಡ್ಡನ್ ಕೊಟ್ಟವನೆ. ಸರಿ ಬಾವ, ನೀನು ಮಿಸ್ಟೇಕ್ ಆಗಿ ಏನೇನೋ ಹೇಳ್ಬೇಡ ನೀನು. ನಾನು ಬುದ್ಧವತ್ತಂಗೆ ಹುಟ್ಟಿರೋ ದಡ್ಡ ಅನ್ಬೇಕಾರೆ ಬೇಜಾರಿಲ್ಲ, ಇಲ್ಲ ನನ್ನ ಅಪ್ಪಂಗೆ ಬೇಜಾರಾಯ್ತದೆ, ಹಂಗೆಲ್ಲ ಅನ್ಬೇಡ ನೀನು. ಬಿಟ್ಬಿಡು. ಹೆಂಗಪ್ಪ ಸ್ವಿಮ್ಮಿಂಗ್ ಅಲ್ಲಿ ಡೈವ್ ಹೊಡಿಬೇಕು ಕಣೋ. ಡೈವ್ ಹೊಡಿಯಕಾದ್ರೂ ಬರ್ತದೆ ನನಗೆ. ದಿನ ಬೆಳಗ್ಗೆ ಹೊಡ್ಕೊತೀನಲ್ಲಪ್ಪ, ಏನ್? ಡೈ ಹೊಡೆದಿ ನೋಡಿ. ದಿನ ಬೆಳಗ್ಗೆ ಡೈ ಹೊಡ್ಕೊತೀನಿ ಬೆಳಿಗ್ಗೆ. ಏನ್ ಸ್ವಿಮ್ಮಿಂಗ್ ಅಲ್ಲಿ ಡೈ ಹೊಡಿಯಕ್ ಬರೀಕಿಲ್ವ ನಂಗೆ? ಬಾವ ಒಟ್ಟಲ್ಲ ನಾನು ಎಲ್ಲದಕ್ಕೂ ರೆಡಿ ಆಗಿದ್ದೀನಿ ಬಾವ. ನಮ್ ದೇಶಕ್ಕೆ ನಾನು ಚಿನ್ನ ತಂದೆ ತತ್ತೀನಿ, ನನಗೆ ಎಲ್ಲ ಗೊತ್ತದೆ. ಎಲ್ಲ ಗೊತ್ತಿದ್ಯಾ ನಿಂಗೆ? ಹಾ, ಬಾವ. ಸ್ವಿಮ್ಮಿಂಗ್ ಬರುತ್ತಾ ನಿಂಗೆ? ಹಾ ಎಲ್ಲ ಬರ್ತದ ಬಾವ ನಂಗೆ. ಹಾ. ಅದು ಬಟರ್ಫ್ಲೈ ಸ್ಟ್ರೋಕ್ ಬರ್ತದೆ ಬಾವ ನಂಗೆ. ಬಟರ್ಫ್ಲೈ ಸ್ಟ್ರೋಕ್. ಹಾ. ಆಮೇಲೆ ಫ್ರೀ ಸ್ಟೈಲ್ ಬರ್ತದೆ, ಫ್ರೀ ಸ್ಟೈಲು, ಬ್ಯಾಕ್ ಸ್ಟ್ರೋಕ್ ಬರ್ತದೆ, ಎಲ್ಲ ಎಲ್ಲ ಕಲ್ತೀವಿ ಬಾವ. ಹೌದಾ? ಹಾ ಮತ್ತೆ ಬಟರ್ಫ್ಲೈ ಸ್ಟ್ರೋಕ್ ಹೊಡಿಯೋದು ಹೆಂಗೆ ಹೇಳು? ತೋರ್ಸು. ಅಯ್ಯೋ ಅಷ್ಟೇ ತಾನೆಯಾ? ನೋಡ್ಕ ಸಿತಾಡಿ ಹೇಳಿ ನೋಡ್ಕಪ್ಪ. ಬಟರ್ಫ್ಲೈ ಸ್ಟ್ರೋಕ್ ಹಾ, ಬಾ. ಹೆಂಗೆ ನೋಡಪ್ಪ, ಇದನ್ನ ಹಿಡ್ಕೊಳ್ಳೋದು, ಹಾ. ಇದನ್ನ ಹಿಡ್ಕೊಂಡು ಹಿಂಗೆ ಢಮ್ ಅಂತ ನೀರ್ಗೆ ಹಾರ್ಬಿಡೋದು. ಏನದು? ಹಾರ್ಕೊಂಡು ಹಿಂಗೆ. ಇದು ಬಟ್ರು, ಹಾ. ಇದು ಫ್ಲೈ, ಬಟರ್ಫ್ಲೈ. ಇದ ಹಿಡ್ಕೊಂಡು ಹಿಂಗೆ ನೀರ್ಗೆ ಹಾರ್ಬಿಟ್ರೆ ಅದೇ ಬಟರ್ಫ್ಲೈ ಬಾವ, ಇನ್ನೇನಿಲ್ಲ. ಸಮಾಧಾನ ಸುಜಾ, ಸಮಾಧಾನ ಸಮಾಧಾನ. ಇಲ್ಲ, ನೀನು ಇವನ್ಗೆ ಹೊಡಿಬಾರ್ದು, ಬೇಡ. ಅದೇ ಕುಡ್ದಿ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ನಾನು. ಏಯ್, ಥು, ಇಡು ಮಲ್ಗೆ. ಬಟರ್ಫ್ಲೈ ಅಂದ್ರೆ ಬಟರ್ ಇಟ್ಕೊಂಡು ಅಂದ್ರೆ ಫ್ಲೈ ಇಟ್ಕೊಂಡು ಬಟರ್ಫ್ಲೈ ಸ್ಟ್ರೋಕ್ ಅಂತ. ನಿಂಗ್ ನಿಜವಾಗ್ಲೂ ಈಜೋಡಕ್ ಬರ್ತೇನಾ? ಗೊತ್ತಿದೆ ಬಾವ. 30 ದಿನದಲ್ಲಿ ಈಜು ಕಲಿಯಿರಿ ಅನ್ನೋ ಪುಸ್ತಕನ ಒಂದು ಪೇಜ್ ಬಿಡ್ದಂಗೆ ನೋಡಿದೀನಿ ಬಾವ. ನೋಡಿದ್ರೆ ಈಜ್ ಬರಲ್ಲ ಕಣೋ, ಓದ್ಬೇಕು ಕಣಲ್ಲ. ಅದು ಹೆವಿ ಇಂಗ್ಲಿಷ್ ಅಲ್ಲಿ ಇತ್ತು ಬಾವ, ಓದಕ್ ಕಾಣಿಲ್ಲ ಬಾವ. ಮತ್ತೆ ಬುಕ್ ಏನಕ್ಕೆ ಇಟ್ಕೊಂಡಿದ್ದೆ ನೀನು? ಹತ್ರ ಬಾಯ್ಲಿ, ಏನು ಬಾಯ್ಲಿ ಇಡ್ತೀನಿ, ಹತ್ರ ಬಾಯ್ಲಿ ಇಡ್ತೀನಿ. ಆ ಬುಕ್ ಅದಲ್ಲ ಬುಕ್ಕು, ಹಾ ಅದ್ರಲ್ಲಿ 6ನೇ ಪೇಜಲ್ಲಿ ಹಾ. ಈ ಹುಡುಗಿರ್ ಫೋಟೋ ಅದೇ ಬಾವ, ಸಖತ್ತಾಗಡೆ ಬಾವ. ಸ್ವಿಮ್ ಸೂಟ್ ಹಾಕೊಂಡು ಹೆಂಗವ್ರೆ ಅಂದ್ರೆ ನಮ್ಮ ಇದಿಲ್ಲ ಅವರು ಅಲ್ಲ, ಅವ್ರ ಪಿಕ್ಚರ್ ಯಾವಾಗ್ಲೂ ಹಾಕಿಸ್ತಾರೆ ನೋಡು, ಅದೇ ತರದ್ ಎಲ್ಲೆಲ್ಲ ಕಲರ್ಫುಲ್ ಆಗಿರೋದೆ, ಕಲರ್ ಕಲರ್. ಹೆಂಗದೆ ಮುದ್ದೇಶ 3 ಎಣಿಸ್ತೀನಿ ಕಣ. ಸುಮ್ನೆ ಇದನ್ನೆಲ್ಲ ಬಿಟ್ಬಿಟ್ಟು ಸುಮ್ನೆ ಓಡೋಗ್ಬಿಡು, ಇಲ್ಲ ಅಂದ್ರೆ ನಾನೇ ನನ್ನ ಮಗನ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ, ಹೇಳಿದೀನಿ. ನಾನು ಸ್ವಿಮ್ಮಿಂಗ್ ಮಾಡ್ಬಿಟ್ಟು ಚಿನ್ನ ತಂದೆ ತತ್ತೀನಿ, ರೆಡಿ ಮಾಡ್ಕೊಂಡಿಲ್ವಲ್ಲ? ಕೋತಿ, ಈ ತರ ಎಲ್ಲ ಹೋಗ್ಬಿಟ್ಟು ಸಿಲಿಂಡರ್ ಇಟ್ಕೊಂಡಿದೀನಿ, ಗ್ಯಾಸ್ ಬರ್ತದೆ, ವಾಪಸ್ ಹಾಕ್ತೀನಿ ಅಂದ್ರೆ ಅಲ್ಲೇನಾದ್ರೂ ಹೋಗಿ ಹೇಳ್ಬಿಟ್ಟಿಯ ನೀನು? ನನ್ನ ಮಗನೇ, ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಶೂಟ್ ಮಾಡ್ಬಿಡ್ತಾರೆ. ಚಿನ್ನ ಅಲ್ಲ, ನಿಂಗೆ ಒಂದು ತಗಡು ಪೀಸು ಕೊಡಲ್ಲ. ಚಿನ್ನ ತಂದೆ ತತ್ತೀನಿ ಬಾವ. ಇವಾಗ ಚಿನ್ನ ತರಲಿಲ್ಲ ಅಂದ್ರೆ ಏನ ಮಾಡೋದು? ನಮ್ಮ ಅಜ್ಜಿನ ಕರ್ಕೊಂಬತ್ತೀನಿ. ನಿಮ್ ಅಜ್ಜಿನ ಕರ್ಕೊಂಬರೋದಕ್ಕೂ ಚಿನ್ನ ತರೋದಕ್ಕೂ ಏನೋ ಸಂಬಂಧ ಬಾವ? ಗೋಲ್ಡ್ ಇಸ್ ಗೋಲ್ಡ್ ಅಂತ ನೀನ್ ಕೇಳಿಲ್ವಾ? ಕೇಳಿದೀನಿ. ನಮ್ಮ ಅಜ್ಜಿ ಗೋಲ್ಡ್, ಅವಳೇ ಗೋಲ್ಡ್, ಕರ್ಕೊಂಬಂತೀನಿ ಅಂತೆ. ಬರೋಣ ಬಾವ, ನೀ ಹೆದರ್ಬೇಡ, ನಾ ಬರೋವರೆಗೂ ನೀ ಎಲ್ಲ ನಿಭಾಯಿಸ್ತಾರು. ಇವನು ಹೋಗಿ ಹೋಗಿ ಗೋಲ್ಡ್ ತರ್ತಾನಂತೆ. ಮಿಸ್ಟರ್ ಲೋಕೇಶ್, ನೀವೇನು ವರಿ ಮಾಡಬೇಡಿ, ತಲೆ ಕೆಡಿಸ್ಕೋಬೇಡಿ. ಹಾಕೊಂಡಿದ್ದಾರೆ, ಆನ್ ಮಾಡ್ಕೊಂಡ್ರೆ ಅಷ್ಟೇ. ಗೋಲ್ಡು ಇಲ್ಲ, ಅಜ್ಜಿನೂ ಇಲ್ಲ. ಒಟ್ನಲ್ಲಿ ಹೇಳ್ತೀನಿ ಸರ್, ಹುಡುಗಿರ ವಿಚಾರದಲ್ಲಿ ನಿಮ್ಗೆ ಕಾಂಪಿಟೇಷನ್ ಕೊಡೋದಕ್ಕೆ ಮುದ್ದೇಶನೇ ಕರೆಕ್ಟ್. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ನಾವು ಒಂದು ಇಡೀ ದಿನದಲ್ಲಿ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಏನ್ ಮಾಡಿದೀವಿ ಅಂತ ನಮ್ಗೆ ನೆನಪಿರೋದಿಲ್ಲ. ಆದ್ರೆ ಬೇರೆಯವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಬಿಡದೆ ನೋಡ್ತೀವಿ. ಎಲ್ಲಿ ಹೇಳಿ? ಬಿಗ್ ಬಾಸ್. ಎಸ್, ಬಿಗ್ ಬಾಸ್ ಮನೆಯಲ್ಲಿ. ಸೊ ಈಗ ನಮ್ಮ ಕಲರ್ ಸೂಪರ್ ಅಲ್ಲಿ ಬಿಗ್ ಬಾಸ್ ಸೀಸನ್ 6 ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲಾ ಕಡೆ ಬಿಗ್ ಬಾಸ್ ಹವಾ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಬಟ್ ಏನು ಅಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಎಲ್ರಿಗೂ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಬಟ್ ಬಿಗ್ ಬಾಸ್ ಮನೇಲಿ ಇದ್ದವರು ಯಾವ ತರ ಇದ್ರು? ಯಾವ ತರ ಇದ್ರಿ ಮಿಸ್ಟರ್ ಲೋಕೇಶ್? ನಾವು ನಮ್ ತರನೇ ಇದ್ವಿ ಸರ್. ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ನಮ್ಮ ಕಂಟೆಸ್ಟೆಂಟ್ಸ್ ಅಂದ್ರೆ ಹಳೆಯ ಕಂಟೆಸ್ಟೆಂಟ್ಸ್ ಇವತ್ತು ಮಜಾ ಟಾಕೀಸಿಗೆ ಬಂದಿದ್ದಾರೆ. ಅವ್ರನ್ನೆಲ್ಲ ವೆಲ್ಕಮ್ ಮಾಡೋಣ, ಸಿಕ್ಕಾಪಟ್ಟೆ ತರಲೆ ಮಾಡೋಣ. ಜೊತೆಗೆ ಬಿಗ್ ಬಾಸ್ ಅಲ್ಲಿ ಅವ್ರಿಗೆ ಆದಂತ
ಒಂದು ಮೆಮೊರಬಲ್ ಅನುಭವಗಳಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಅವ್ರ ಹತ್ರ ಕೇಳೋಣ. ಸೊ ಆಯುಧ ಪೂಜೆಯ ಸ್ಪೆಷಲ್ ಎಪಿಸೋಡಿನಲ್ಲಿ ಪ್ಲೀಸ್ ವೆಲ್ಕಮ್ ನಮ್ಮ ಬಿಗ್ ಬಾಸ್ನ ಹಳೆಯ ಕಂಟೆಸ್ಟೆಂಟ್ಸ್ ಅಯ್ಯಪ್ಪ, ಜಯಶ್ರೀ, ಸುನಾಮಿ ಕಿಟ್ಟಿ, ಭಾವನಾ ಬೆಳಗರೆ ಅಂಡ್ ನೇಹಾ ಗೌಡ. ಅರಮಾನೆ ಒಳಗಡೆ ಬಂದರು ಸರಮಾನೆ 98 ದಿನ ಜೀವಂತ ಇದ್ದೋರ್ಗೆ ಅವರಿಗೆ ಅಪ್ಪ ಅಣ್ಣ ಶೂಸ್ ಹಾಕೊಂಡಿದ್ಯಾ, ಪಂಚೆ ಹಾಕೊಂಡಿದ್ಯಾ, ಶರ್ಟ್ ಏನ್ 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 ಕಾನ್ಸೆಪ್ಟ್ ಅಲ್ಲಿ ಬಂದಿದೆ? ಶೂಸ್ ಹಾಕಂದ್ರೆ ಸಿಟಿಯವನು, ಪಂಚ ಹಾಕೊಂಡ್ರೆ ಹಳ್ಳಿಯವನು, ಟವಲ್ ಹಾಕೊಂಡ್ರೆ ರೈತ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ ಸ್ಟೇಜ್ ಮೇಲೆ, ಅದಕ್ಕೆಲ್ಲ ಹಾಕೋ ಬನ್ನಿ. ಡಿಸೈನರ್ ಪಂಚೆ ಅನ್ಸುತ್ತೆ ಮಿಸ್ ಲೋಕೇಶ್. ಒಂದೇನೋ ಜೋಬ್ ಎಲ್ಲ ಇದೆ, ಪಾಕೆಟ್ ಎಲ್ಲ ಇದೆ ಅದಕ್ಕೆ. ಓ, ಇದು ಕಟ್ಕಳಿ ಇದು ಹೊಸ ಟ್ರೆಂಡ್ ಸರ್, ಇದು ಹೊಸ ಟ್ರೆಂಡ್. ಅಪ್ಗ್ರೇಡ್ ಆಗಿದೆ, ಸ್ವಲ್ಪ ಅಪ್ಗ್ರೇಡ್ ಆಗ್ಬಿಟ್ಟಿದೆ. ಎಲೆಡಿಕೆ ಹಾಕೊಳಕ್ಕೆ ಫಸ್ಟ್ ಮುಂಚೆ ಹಿಂಗೊಂದು ಹಿಂಗೆತ್ತಿ ಹಿಂಗ್ ಜೇಬ್ ಹಾಕ್ಬೇಕಾಗಿತ್ತು, ಇವಾಗ ಎಲ್ಲ ಇದೆ. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಓಕೆ, ಎಲ್ಲರಿಗೂ ಮಜಾ ಟಾಕೀಸ್ಗೆ ಸ್ವಾಗತ. ಈಗ ನಮ್ಮ ಮಜಾ ಟಾಕೀಸ್ಗೆ ಈ ತರ ಗುಂಪಲ್ಲಿ ಬಂದ್ರೆ ನಮ್ದೊಂದು ಟೋಕನ್ ಸಿಸ್ಟಮ್ ಇರುತ್ತೆ. ಸೊ ಮೊದಲನೇ ಟೋಕನ್ ನಂಬರ್ 1 ನೀನೆ, ಟೋಕನ್ ನಂಬರ್ 2, ಟೋಕನ್ ನಂಬರ್ 3, ಟೋಕನ್ ನಂಬರ್ 4, ಟೋಕನ್ ನಂಬರ್ 5 ನಿಂಗೆ ಲಾಸ್ಟ್ ಕೊಡ್ತೀನಿ. ಓಕೆ, ಸಾಂಗ್ ಹಾಕ್ತಿವಿ, ಒಬ್ಬೊಬ್ಬರೇ ಬರ್ಬೇಕು, ಡ್ಯಾನ್ಸ್ ಮಾಡಿ ಅವ್ರ ಮಾಡ್ಲೇಬೇಕು, ಇಲ್ಲ ನಿಮ್ಮ ಮನೆ ದೇವ್ರ ಮೇಲೆ ಆಣೆ. ಬನ್ನಿ ಬನ್ನಿ. ಓಕೆ, ಮ್ಯೂಸಿಕ್.